ಕೇಂದ್ರ ಸರ್ಕಾರ ಮತ್ತು ಕೇರಳ ರಾಜ್ಯ ಸರ್ಕಾರದ ನಡುವಿನ ಸಂಘರ್ಷ ಈಗ ಚಲನಚಿತ್ರೋತ್ಸವದ ಅಂಗಳಕ್ಕೂ ವ್ಯಾಪಿಸಿದೆ. 19 ಸಿನಿಮಾಗಳ ಪ್ರದರ್ಶನಕ್ಕೆ ಕೇಂದ್ರ ಅನುಮತಿ ನಿರಾಕರಿಸಿರುವುದು ಮತ್ತು ಅದಕ್ಕೆ ಪ್ರತಿಯಾಗಿ ಕೇರಳದ ಸಿಎಂ ನೀಡಿದ ಹೇಳಿಕೆಗಳು ಈ ಕೆಳಗಿನ ಗಂಭೀರ ಪ್ರಶ್ನೆಗಳನ್ನು ಹುಟ್ಟುಹಾಕಿವೆ. ರಾಜಕೀಯ ಕಾರಣಗಳಿಗಾಗಿ ಅಥವಾ ಕೇವಲ ಶೀರ್ಷಿಕೆಯ ಕಾರಣಕ್ಕಾಗಿ ಕಲಾಕೃತಿಗಳ ಪ್ರದರ್ಶನವನ್ನು ತಡೆಯುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ದಮನಾನ. ಶತಮಾನೋತ್ಸವ ಆಚರಿಸಿಕೊಳ್ತಿರುವ ವಿಶ್ವವಿಖ್ಯಾತ ಬ್ಯಾಟಲ್ ಶಿಪ್ ಪೊಟೆಮ್ಕಿನ್ ನಂತಹ ಕ್ಲಾಸಿಕ್ ಸಿನಿಮಾಗಳಿಗೂ ನಿಷೇಧ ಹೇರೋದು ಸಾಂಸ್ಕೃತಿಕ ಅಜ್ಞಾನದ ಪರಮಾವಧಿನ. ಕೇಂದ್ರ ನಿರಾಕರಿಸಿದ್ರೂ ನಾವು ಪ್ರದರ್ಶಿಸಿಯೇ ತೀರ್ತೀವಿ ಅನ್ನೋ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಘೋಷಣೆ ಒಕ್ಕೂಟ ವ್ಯವಸ್ಥೆಯಲ್ಲಿ ಹೊಸ ಸಂಘರ್ಷಕ್ಕೆ ನಾಂದಿ ಹಾಡುತ್ತಾ. 2025ರ ಕೇರಳ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಫೆಲೆಸ್ತೀನ್ ಕುರಿತ 4 ಸಿನಿಮಾಗಳು ಸೇರಿದಂತೆ 19 ಚಲನಚಿತ್ರಗಳ ಪ್ರದರ್ಶನಕ್ಕೆ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಅನುಮತಿಯನ್ನ ನಿರಾಕರಿಸಿದೆ. ತಿರುವನಂತಪುರದಲ್ಲಿ ಡಿಸೆಂಬರ್ 12ರಿಂದ ಪ್ರಾರಂಭವಾಗಿರುವ ಚಿತ್ರೋತ್ಸವ ಡಿಸೆಂಬರ್ 19ರಂದು ಮುಕ್ತಾಯಗೊಳ್ಳಲಿದೆ. ಅನುಮತಿ ನಿರಾಕರಿಸಲಾದ ಚಲನಚಿತ್ರಗಳಲ್ಲಿ ಫೆಲೆಸ್ತೀನ್ 36, ಒನ್ಸ್ ಅಪಾನ್ ಎ ಟೈಮ್ ಇನ್ ಗಾಜಾ, ಆಲ್ ದಟ್ಸ್ ಲೆಫ್ಟ್ ಆಫ್ ಯು ಮತ್ತು ವಾಜಿಬ್ ಎಂಬ ಫೆಲೆಸ್ತೀನ್ ಕುರಿತ ಚಿತ್ರಗಳು ಸೇರಿವೆ. ಅನುಮತಿ ನಿರಾಕರಿಸಲಾದ ಚಿತ್ರಗಳಲ್ಲಿ ಬ್ಯಾಟಲ್ ಶಿಪ್ ಪೊಟೆಮ್ಕಿನ್ ಕೂಡ ಸೇರಿದೆ. ಇದು ನಿರ್ದೇಶಕ ಸೆರ್ಗೈ ಐಸೆನ್ಸ್ಟೈನ್ರ ಸೋವಿಯತ್ ಯುಗದ ಕ್ಲಾಸಿಕ್ ಆಗಿದ್ದು, ಈ ವರ್ಷ ಈ ಚಿತ್ರದ ಶತಮಾನೋತ್ಸವ ಆಗಿದೆ. 1905ರ ಕ್ರಾಂತಿಯ ಸಮಯದಲ್ಲಿ ಪೊಟೆಮ್ಕಿನ್ ಯುದ್ಧ ನೌಕೆಯ ರಷ್ಯಾದ ನಾವಿಕರು ತಮ್ಮ ಮೇಲಾಧಿಕಾರಿಗಳ ವಿರುದ್ಧ ನಡೆಸಿದ ದಂಗೆಯನ್ನ ಇದು ಚಿತ್ರಿಸುತ್ತೆ. ಇದಲ್ಲದೆ ನಿರ್ದೇಶಕ ಅಬ್ದುಲ್ ರೆಹಮಾನೆ ಸಿಸಾಕೋ ಅವರು 2006ರ ಸಾಕ್ಷ್ಯಚಿತ್ರ ಬಮಾಕೋವನ್ನ ಕೂಡ ಹೊರಗಿಡಲಾಗಿದೆ. ಇದು ಭಾರತದ ಚಲನಚಿತ್ರೋತ್ಸವಗಳಲ್ಲಿ ವ್ಯಾಪಕವಾಗಿ ಪ್ರದರ್ಶಿತವಾಗಿರುವ ಚಿತ್ರ. ಈ ವರ್ಷ ಸಿಸಾಕೋ ಅವರಿಗೆ ಐಎಫ್ಎಫ್ಕೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಿದೆ. ಇನ್ನು ಸ್ಪ್ಯಾನಿಷ್ ಚಲನಚಿತ್ರ ಬೀಫ್ ಅನ್ನ ಆಹಾರ ವಿಷಯಕ್ಕೆ ಯಾವುದೇ ಸಂಬಂಧ ಇಲ್ಲದೆ ಇದ್ರೂ ಆ ಹೆಸರಿನ ಕಾರಣದಿಂದಾಗಿ ಅನುಮತಿ ನಿರಾಕರಿಸಲಾಗಿರುವುದಾಗಿ ಹೇಳಲಾಗಿದೆ. ಉತ್ಸವಗಳಲ್ಲಿ ಪ್ರದರ್ಶಿಸಲಾಗುವ ಚಲನಚಿತ್ರಗಳಿಗೆ ಸೆನ್ಸಾರ್ ಪ್ರಮಾಣೀಕರಣದ ಅಗತ್ಯವಿಲ್ಲದಿದ್ದರೂ ಅವು ಕೇಂದ್ರ ಸಚಿವಾಲಯದಿಂದ ವಿನಾಯಿತಿ ಪಡಿಬೇಕು. ಹಿಂದಿನ ವರ್ಷಗಳಲ್ಲಿ ವೈಯಕ್ತಿಕ ಚಲನಚಿತ್ರಗಳಿಗೆ ವಿನಾಯಿತಿ ನಿರಾಕರಿಸಲಾಗಿತ್ತು. ಇನ್ನೂ ಬಿಡುಗಡೆಯಾಗದ ಜಾತಿವಾದದ ಕುರಿತಾದ ಚಿತ್ರ ಸಂಧ್ಯಾ ಸೂರಿ ಅವರ ಸಂತೋಷ್ ಚಿತ್ರಕ್ಕೂ ಅನುಮತಿ ನಿರಾಕರಿಸಲಾಗಿದೆ. ಸೂರಿ ಈ ವರ್ಷದ ಐಎಫ್ಎಫ್ಕೆಯಲ್ಲಿ ತೀರ್ಪುಗಾರರ ಸದಸ್ಯರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈಜಿಪ್ಟ್ ಚಿತ್ರ ಕ್ಲಾಶ್ ಮತ್ತು ಫರ್ನಾಂಡೋ ಸೋಲಾನಾಸ್ ಅವರ ದಿ ಅವರ್ ಆಫ್ ದಿ ಫರ್ನೇಸಸ್ ಫ್ರಮ್ ಅರ್ಜೆಂಟೀನಾ ಸೇರಿದಂತೆ ಪಟ್ಟಿಯಲ್ಲಿರುವ ಹಲವಾರು ಚಲನಚಿತ್ರಗಳನ್ನು ಐಎಫ್ಎಫ್ಕೆಯ ಹಿಂದಿನ ಆವೃತ್ತಿಗಳಲ್ಲಿ ಪ್ರದರ್ಶಿಸಲಾಗಿತ್ತು. ಅನುಮತಿ ನಿರಾಕರಿಸಲಾದ ಇತರ ಶೀರ್ಷಿಕೆಗಳೆಂದರೆ ಈಗಲ್ಸ್ ಆಫ್ ದಿ ರಿಪಬ್ಲಿಕ್, ಹಾರ್ಟ್ ಆಫ್ ದಿ ವೂಲ್ಫ್, ರೆಡ್ ರೇನ್, ರಿವರ್ ಸ್ಟೋನ್, ಟನೆಲ್ಸ್, ಸನ್ ಇನ್ ದಿ ಡಾರ್ಕ್, ಎಸ್ ಮತ್ತು ಫ್ಲೇಮ್ಸ್. ಇಡೀ ವೇಳಾಪಟ್ಟಿಗೆ ಅಡಚಣೆಯಾಗುವಂತೆ ಇಷ್ಟೊಂದು ದೊಡ್ಡ ಸಂಖ್ಯೆಯ ಚಲನಚಿತ್ರಗಳಿಗೆ ಅನುಮತಿ ನಿರಾಕರಿಸಲಾಗ್ತಿರೋದು ಇದೇ ಮೊದಲು ಅಂತ ಉತ್ಸವದ ಆಯೋಜಕರು ಹೇಳಿದ್ದಾರೆ. ಐಎಫ್ಎಫ್ಕೆ ಉಪಾಧ್ಯಕ್ಷೆ ಕೂಕು ಪರಮೇಶ್ವರನ್ ಹೇಳಿರುವ ಪ್ರಕಾರ 187 ಚಲನಚಿತ್ರಗಳನ್ನು ವಿನಾಯಿತಿಗಾಗಿ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯಕ್ಕೆ ಕಳುಹಿಸಲಾಗಿತ್ತಾದ್ರೂ 19 ಚಲನಚಿತ್ರಗಳಿಗೆ ಅನುಮೋದನೆ ಸಿಕ್ಕಿಲ್ಲ. ಹಿರಿಯ ಚಲನಚಿತ್ರ ನಿರ್ಮಾಪಕ ಅಡೂರು ಗೋಪಾಲಕೃಷ್ಣನ್ ಈ ನಿರ್ಧಾರವನ್ನ ತೀವ್ರವಾಗಿ ಟೀಕಿಸಿದ್ದಾರೆ. ಈ ಎಲ್ಲ ಸಿನಿಮಾಗಳು ಸಿನಿಮಾ ಇತಿಹಾಸದಲ್ಲಿ ಬಹಳ ಮುಖ್ಯವಾದ ಸಿನಿಮಾಗಳಾಗಿವೆ. ಇದನ್ನ ಪ್ರದರ್ಶಿಸಲು ಸಾಧ್ಯವಿಲ್ಲ ಅಂತ ಅವರು ಹೇಳಿದ್ರೆ ಅದು ಅಜ್ಞಾನದ ನಡೆಯಾಗಿದೆ. ಬ್ಯಾಟಲ್ ಶಿಪ್ ಪೊಟೆಮ್ಕಿನ್ ಸಿನಿಮಾ ಅಧ್ಯಯನ ಮಾಡೋಕೆ ಪಠ್ಯಪುಸ್ತಕ ಅಂತ ಪರಿಗಣಿಸಬಹುದು. ಇವೆಲ್ಲದರ ಬಗ್ಗೆ ಯಾವುದೇ ಸುಳಿವಿಲ್ಲದ ಜನ ಹೀಗೆ ಮಾತಾಡ್ತಿದ್ದಾರೆ. ಅಧಿಕಾರಿಗಳು ಈ ನಿರ್ಧಾರವನ್ನ ಮರುಪರಿಶೀಲಿಸಬೇಕು ಅಂತ ಅಡೂರು ಗೋಪಾಲಕೃಷ್ಣನ್ ಹೇಳಿದ್ದಾರೆ. ಚಿತ್ರಗಳ ಪ್ರದರ್ಶನಕ್ಕೆ ಅನುಮತಿ ನಿರಾಕರಿಸಿರುವ ಕೇಂದ್ರದ ಕ್ರಮವನ್ನ ಒಪ್ಪುವಂತದ್ದಲ್ಲ ಅಂತ ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಪ್ರದರ್ಶನಕ್ಕೆ ಅನುಮತಿ ನಿರಾಕರಿಸಿದ ಎಲ್ಲ ಚಲನಚಿತ್ರಗಳನ್ನು ಉತ್ಸವದಲ್ಲಿ ಪ್ರದರ್ಶಿಸಲಾಗುತ್ತೆ ಅಂತ ಅವರು ತಿರುಗೇಟು ಕೊಟ್ಟಿದ್ದಾರೆ. ಚಲನಚಿತ್ರ ಪ್ರದರ್ಶನಗಳ ಮೇಲಿನ ನಿಷೇಧ ದೇಶದಲ್ಲಿ ಭಿನ್ನಮತೀಯ ಧ್ವನಿಗಳು ಮತ್ತು ವೈವಿಧ್ಯಮಯ ಸೃಜನಶೀಲ ಅಭಿವ್ಯಕ್ತಿಗಳ ದಮನಕ್ಕೆ ಉದಾಹರಣೆ ಅಂತ ಹೇಳಿದ್ದಾರೆ. ಚಲನಚಿತ್ರೋತ್ಸವದಲ್ಲಿ ವಿಧಿಸಲಾದ ಸೆನ್ಸಾರ್ಶಿಪ್ ಸಂಘ ಪರಿವಾರದವರ ಸರ್ವಾಧಿಕಾರಿ ಆಡಳಿತದ ಸ್ಪಷ್ಟ ಉದಾಹರಣೆಯಾಗಿದೆ. ಇದು ದೇಶದಲ್ಲಿ ಭಿನ್ನಮತೀಯ ಧ್ವನಿಗಳು ಮತ್ತು ವೈವಿಧ್ಯಮಯ ಸೃಜನಶೀಲ ಅಭಿವ್ಯಕ್ತಿಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತೆ. ಪ್ರಬುದ್ಧ ಕೇರಳ ಇಂತಹ ಸೆನ್ಸಾರ್ಶಿಪ್ ಕೃತ್ಯಗಳಿಗೆ ತಲೆಬಾಗೋದಿಲ್ಲ. ಪ್ರದರ್ಶನಕ್ಕೆ ಅನುಮತಿ ನಿರಾಕರಿಸಲಾದ ಎಲ್ಲ ಚಲನಚಿತ್ರಗಳನ್ನ ಉತ್ಸವದಲ್ಲಿ ಪ್ರದರ್ಶಿಸಲಾಗುತ್ತೆ ಅಂತ ಸಿಎಂ ಪಿಣರಾಯಿ ವಿಜಯನ್ ಹೇಳಿದ್ದಾರೆ. ಚಲನಚಿತ್ರಗಳನ್ನು ಪ್ರದರ್ಶಿಸಲು ಅನುಮತಿ ನಿರಾಕರಿಸಿರೋದು ಐಎಫ್ಎಫ್ಕೆಯನ್ನ ಹಳಿ ತಪ್ಪಿಸುವ ಅಸಂಬದ್ಧ ಮತ್ತು ಹುಚ್ಚುತನದ ಪ್ರಯತ್ನ. ಪ್ರಧಾನಿ ನರೇಂದ್ರ ಮೋದಿ, ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಮತ್ತು ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಅವರ ತೀವ್ರ ಸರ್ವಾಧಿಕಾರಿ ಆಡಳಿತದ ನವ ಫ್ಯಾಸಿಸ್ಟ್ ಪ್ರವೃತ್ತಿಗಳ ಇತ್ತೀಚಿನ ಉದಾಹರಣೆ ಅಂತ ಸಿಪಿಐಎಂ ಪ್ರಧಾನ ಕಾರ್ಯದರ್ಶಿ ಮರಿಯಂ ಅಲೆಕ್ಸಾಂಡರ್ ಬೇವಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಲಾವಿದರು, ಚಲನಚಿತ್ರ ನಿರ್ಮಾಪಕರು ಮತ್ತು ಎಲ್ಲ ಪ್ರಜಾಪ್ರಭುತ್ವ ಮನಸ್ಸಿನ ನಾಗರಿಕರು ಈ ಅವಮಾನಕರ ಕ್ರಮದ ವಿರುದ್ಧ ಧ್ವನಿ ಎತ್ತಬೇಕು ಅಂತ ಅವರು ಒತ್ತಾಯಿಸಿದ್ದಾರೆ.
ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.